ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಸೌದೆ ಮೊರೆ ಹೋಗಿದ್ದಾರೆ. ತಿಂಡಿ ಊಟದ ರೇಟ್ ಕೂಡ ಹೈಕ್ ಆಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ತಿಂಡಿ ಮತ್ತು ಊಟದ ದರ ಏರಿಕೆ ಆಗಿರೋದು. ಸಿಲಿಂಡರ್ ಸಿಗ್ತಾ ಇಲ್ಲ, ಹೀಗಾಗಿ ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. 50% ಹೋಟೆಲ್ಗಳಿಗೆ ಈಗಾಗಲೇ ಬೀಗ ಬಿದ್ದಿದೆ. ನಗರದ ಹಲವು ಕಡೆ ಸಿಲಿಂಡರ್ ಸಿಗದೆ ಒದ್ದಾಟ ಆಗ್ತಿದೆ. ಮತ್ತೊಂದು ಕಡೆ ಕಾಳಸಂತೆಯಲ್ಲಿ 5,000 ರೂಪಾಯಿಗೆ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗ್ತಿದೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. 5,000 ರೂಪಾಯಿಗೆ ಕಾಳಸಂತೆಯಲ್ಲಿ ಈ ಕಮರ್ಷಿಯಲ್ ಸಿಲಿಂಡರ್ ಸೇಲ್ ಆಗ್ತಿದೆ ಎನ್ನುವಂಥ ಆರೋಪ. ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಮಾಲೀಕರು ವಿಲ ಅಂತ ಒದ್ದಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಡ್ಲಿ ಸೇರಿದಂತೆ ಎಲ್ಲ ಖಾದ್ಯಗಳನ್ನು ಕೂಡ ಸೌದೆ ಒಲೆಗಳಲ್ಲಿ ತಯಾರು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ತಿಂಡಿ ಊಟ ರೆಡಿ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೆರಡು ಸಿಲಿಂಡರ್ಗಳ ಪೂರೈಕೆ ಇಲ್ಲದೆ ಹೋಟೆಲ್ ಮುಚ್ಚಿಬಿಡಬೇಕು ಅನ್ನುವಂಥ ಗೊಂದಲದಲ್ಲಿದ್ದಾರೆ. ನಾವು ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು 10,000 ಪೂರೈಕೆ ಮಾಡ್ತೀವಿ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರವು ಕೂಡ ಹೇಳಿತ್ತು 20% ಅಂದರೆ 30% ಇತ್ತು. ಅದಾದ ನಂತರ 20% ಹೆಚ್ಚಳ ಮಾಡಿ ಒಟ್ಟು 50% ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಹೋಟೆಲ್ಗಳು, ದಾಬಾಗಳು, ರೆಸ್ಟೋರೆಂಟ್ಗಳಿಗೆ ಪೂರೈಕೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿತ್ತು. ಇವೆಲ್ಲದರ ನಡುವೆಯೂ ಕೂಡ ಈ ಸಿಲಿಂಡರ್ ಅಭಾವ ಮುಂದುವರೆದಿದೆ. ಇದರ ಪರಿಣಾಮವಾಗಿ ಊಟ ಆಗಿರ್ಬೋದು, ತಿಂಡಿ, ಟೀ, ಕಾಫಿ ಇವೆಲ್ಲದರ ದರವನ್ನು ಇದೀಗ ಹೋಟೆಲ್ ಮಾಲೀಕರು ಹೈಕ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈ ಸಿಲಿಂಡರ್ ಪರದಾಟ ಇದುವರೆಗೂ ಕೂಡ ಕೊನೆಯಾಗಿಲ್ವಾ? ಸರ್ಕಾರಗಳು ಹೇಳ್ತಾ ಇವೆ ಹೆಚ್ಚುವರಿ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ದೀವಿ ಅಂತ. ಏನಾಗ್ತಿದೆ ಸಿಲಿಂಡರ್ ವಿಚಾರದಲ್ಲಿ? ಖಂಡಿತ ಇನ್ನೂ ಕೂಡ ಕೆಲ ಹೋಟೆಲ್ಗಳು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದು. ಯಾಕಂದ್ರೆ ಗ್ಯಾಸ್ ನ ಖರೀದಿ ಮಾಡ್ಬೇಕಾದ್ರೆ ಸದ್ಯ ರೇಟ್ಗಳು ಕೂಡ ಜಾಸ್ತಿ ಇರುವಂತದ್ದು. ಸೊ ಹೀಗಾಗಿ ಸೌದೆ ಒಲೆಯನ್ನ ಬಳಸಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ನಗರದ ಹೃದಯ ಭಾಗ ಎನಿಸಿರುವಂತಹ ಮೆಜೆಸ್ಟಿಕ್ಗಳಲ್ಲಿ ಕೂಡ ಇದೇ ರೀತಿಯಾಗಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರೆಡಿ ಮಾಡೋದಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಿರುವಂತದ್ದು. ಸೊ ಈ ಕಾರಣಕ್ಕಾಗಿ 50% ಹೋಟೆಲ್ಗಳಲ್ಲಿ ಸದ್ಯ ಬೀಗ ಬಿದ್ದಿದೆ. ಹೋಟೆಲ್ ಸಂಘದವರು ಹಾಗೇನೆ ರಾಜ್ಯ ಸರ್ಕಾರ ಬೀಗ ಬಿದ್ದಿರೋರಂತಹ ಹೋಟೆಲ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದೆರಡು ಸಿಲಿಂಡರ್ಗಳ ಪೂರೈಕೆ ಇಲ್ಲದೆ ಹೋಟೆಲ್ ಮುಚ್ಚೋ ಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ಹಾಗೆ ಗೊಂದಲದಲ್ಲಿದ್ದಾರೆ. ಕೆಲವು ಹೋಟೆಲ್ಗಳನ್ನ ಓಪನ್ ಮಾಡೋದಕ್ಕೆ ಕೂಡ ಇನ್ನೂ ಕೂಡ ಪರದಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಿಲಿಂಡರ್ ಇಂದ ಪ್ರತಿದಿನ ನಡೆಸುವಂತಹ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಇದನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಒಲೆಗಳನ್ನ ಬಳಸ್ತಾ ಇದ್ದಾರೆ. ಆದ್ರೆ ಕಟ್ಟಿಗೆಗೆ ಕೂಡ ಇನ್ನೂ ರೇಟ್ಗಳು ಕೂಡ ಜಾಸ್ತಿ ಆಗ್ತಿದೆ. ಸೊ ಅಂದ್ರೆ 10ರಿಂದ 20 ಬಗೆಯ ವಿವಿಧ ಬಗೆಯ ತಿಂಡಿಗಳನ್ನ ಬೆಳಗ್ಗೆ ನೀಡಲಾಗ್ತಿತ್ತು. ಆದ್ರೆ ಇದೀಗ ಕೇವಲ 2 ಐಟಮ್ಗಳಿಗೆ ಮಾತ್ರ ಮೆಜೆಸ್ಟಿಕ್ ನ ಸುತ್ತಮುತ್ತ ಹೋಟೆಲ್ಗಳಲ್ಲಿ ಅಂದ್ರೆ ತಿಂಡಿಯನ್ನ ಕೂಡ ಸಪ್ಲೈ ಮಾಡ್ತಾ ಇರುವಂತದ್ದು. ಜೊತೆಗೆ ಸೌದೆ ಒಲೆಗೆ ಸಾಕಷ್ಟು ಸಮಸ್ಯೆ ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಗ್ಯಾಸ್ಗೆ 5,000 ರೂಪಾಯಿಯನ್ನ ಕೇಳ್ತಾ ಇರುವಂತದ್ದು. ಹಾಗೇನೆ ಕಟ್ಟಿಗೆಯ ತುಂಡು ಏನಿದೆ ಅದಕ್ಕೆ ಕೂಡ 2,000ರಿಂದ 3,000 ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲಿಂದ ಹಣವನ್ನ ಕೊಡೋದು? ಒಂದು ಕಡೆಯಿಂದ ಬಿಸ್ನೆಸ್ ಕೂಡ ಡಲ್ ಇದೆ. ಅಂದ್ರೆ ಒಂದೆರಡು ಐಟಮ್ಸ್ ಅನ್ನ ದಿನನಿತ್ಯ ಜನರು ಕೂಡ ತಿನ್ನೋದಕ್ಕೆ ಇಷ್ಟಪಡಲ್ಲ. ಅದ್ರಲ್ಲೂ ಕೂಡ ರೈಸ್ ಐಟಮ್ಸ್ ಅನ್ನ ಕೆಲವರು ಡಯಟ್ ಇರೋರು ಹಾಗೇನೆ ಆರೋಗ್ಯದ ದೃಷ್ಟಿಯಿಂದ ಡೈಲಿ ಮಾರ್ನಿಂಗ್ ರೈಸ್ ಅನ್ನ ತಿನ್ನೋದಕ್ಕೆ ಬಹುತೇಕ ಜನ ಹಿಂದೇಟಾಗ್ತಾರೆ. ಸೊ ಎಷ್ಟೇ ಕಷ್ಟಪಟ್ಟರು ಮನೆಯಲ್ಲೇ ಇಂಡಕ್ಷನ್ ಸ್ಟವ್ ಆಗಿರ್ಬೋದು, ಅಂದ್ರೆ ಈಗ ಮನೆಗಳಿಗೆ ಬರುವಂತಹ ಗ್ಯಾಸ್ಗಳಿಗೆ ಇನ್ನೂ ಕೂಡ ಸಮಸ್ಯೆಗಳು ಆಗಿಲ್ಲ. ಸೊ ಮನೆಗಳಲ್ಲೇ ಹೆಚ್ಚಿನ ಜನ ಈಗ ತಿಂಡಿಯನ್ನ ತಯಾರಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಹೋಟೆಲ್ಗೆ ಹೋದ್ರೆ ಒಂದು ಕಾಫಿಯ ಬೆಲೆ 5 ರೂಪಾಯಿ ಹೆಚ್ಚಳಾಗಿದೆ. ತಿಂಡಿಯ ಬೆಲೆ 10ರಿಂದ 30 ರೂಪಾಯಿಗೂ ಕೂಡ ಹೆಚ್ಚಳವಾಗಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಬಹುತೇಕ ಜನ ಮನೆಗಳಲ್ಲಿ ಕೂಡ ಈಗ ತಿಂಡಿಗಳನ್ನ ತಿಂದು ತಮ್ಮ ಕೆಲಸಕ್ಕೆ ಕೂಡ ಹೋಗ್ತಾ ಇರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಹೋಟೆಲ್ ಉದ್ಯಮಕ್ಕೆ ಇದೀಗ ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಇದೆ. ಇನ್ನೂ ಕೂಡ ಯುದ್ಧ ಸ್ಟಾಪ್ ಆಗದ ಕಾರಣ ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ. ಹಾಗೇನೆ ಏನು ರಾಜ್ಯ ಸರ್ಕಾರ ಆಗಿರ್ಬೋದು, ಹೈಕೋರ್ಟ್ ತರಾಟೆ ತೆಗೆದುಕೊಂಡ ನಂತರ ಕೇಂದ್ರ ಸರ್ಕಾರ ಕೂಡ LPG ಸಿಲಿಂಡರ್ಗಳನ್ನ ಸಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಕಾಳಸಂತೆಯಲ್ಲಿ ಮಾರಾಟವಾಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಯಾಕಂದ್ರೆ ಒಂದೊಂದು ಸಿಲಿಂಡರ್ಗೆ ಒಂದೊಂದು ರೀತಿಯಾದಂತಹ ಹಣದ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸೊ ಕೆಲವು ವಿಡಿಯೋಗಳಲ್ಲಿ ಅಂದ್ರೆ ಇಲ್ಲಿರುವಂತಹ ಆಹಾರ ಸಚಿವರ ಹೆಸರುಗಳು ಹೇಳಿರೋದು ಕೂಡ ಉಲ್ಲೇಖವಾಗಿತ್ತು. ಸೊ ಎಲ್ಲೋ ಒಂದು ಕಡೆ ಇದನ್ನ ಎಲ್ಲ ಕಡಿವಾಣ ಹಾಕಿದ್ರೆ ಸರಿಯಾದ ರೀತಿ ಏನು ಕೇಂದ್ರ ಸರ್ಕಾರದಿಂದ ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಹೋಟೆಲ್ ನ ಮಾಲೀಕರ ಕೈ ತಲುಪಬಹುದು ಸಿಲಿಂಡರ್ಗಳು ಅನ್ನೋದು ಕೂಡ ಒಂದು ಆಶಯ ಇರುವಂತದ್ದು. ಆದ್ರೆ ಇದು ಯಾವ ರೀತಿ ಬಿಕ್ಕಟ್ಟು ಪರಿಸ್ಥಿತಿ ಸರಿಯಾಗುತ್ತೆ ಅನ್ನೋದು ಕೂಡ
ಪ್ರಶ್ನೆ ಆಗಿದೆ. ಒಂದು ವೇಳೆ ಇದೇ ತರ ಮುಂದುವರಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಆಗಿರ್ಬೋದು, ಜಿಲ್ಲೆಗಳಲ್ಲಿರುವಂತಹ ಹೋಟೆಲ್ನ ಮಾಲೀಕರು ಮತ್ತಷ್ಟು ಸಂಕಷ್ಟ ಪರಿಸ್ಥಿತಿಗೆ ಸಿಲುಕುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಮರಗಳನ್ನ ಕಡಿಯುವ ಹಾಗೆ ಇಲ್ಲ, ಕಟ್ಟಿಗೆಗಳನ್ನ ತರಬೇಕಾದ್ರೆ ಜಿಲ್ಲೆಗಳಿಂದ ಅಥವಾ ಹೊರ ವಲಯಕ್ಕೆ ಹೋಗಿ ತರಬೇಕು, ಅದಕ್ಕೂ ಕೂಡ ಜಾಸ್ತಿ ಡಿಮ್ಯಾಂಡ್ ಇದೆ. ಸೊ ಇದನ್ನ ಯಾವ ರೀತಿ ಬಿಕ್ಕಟ್ಟನ್ನ ಸರಿಪಡಿಸೋದು ಅನ್ನೋ ಗೊಂದಲದಲ್ಲಿ ಹೋಟೆಲ್ನ ಮಾಲೀಕರು ಕೂಡ ಇರುವಂತದ್ದು. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.